ಕ್ಲಿಕ್ ನೆಕ್ಸ್ಟ್ ವೀಕ್ಷಿಸ್ತಿರುವಂತ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ಇವತ್ತು ನನ್ನ ಜೊತೆಗಿದ್ದಾರೆ ಅದ್ಭುತ ಪ್ರತಿಭೆ. ಇವರು ಇನ್ನೇನು ಸ್ವಲ್ಪ ದಿವಸ ಒಂದೆರಡು ದಿವಸದಲ್ಲೇ ಏನು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮಾಡ್ಲಿಕ್ಕಿದ್ದಾರೆ. ಗೋಲ್ಡನ್ ಗರ್ಲ್ ನನ್ನ ಜೊತೆಗಿದ್ದಾರೆ ವಿದುಷಿ ದೀಕ್ಷಾ ಅಂತ. ವಿದುಷಿ ದೀಕ್ಷಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇವತ್ತು ಬಂದಿರೋದು ದೀಕ್ಷಾ ಅವರ ಪ್ರಿಪರೇಷನ್ ಹೇಗಿದೆ ಅಂತ ನೋಡೋದಿಕ್ಕೆ, ಅಂಡ್ ಅವ್ರು ಏನ್ ಫುಡ್ ತಗೊಳ್ತಾ ಇದ್ದಾರೆ, ಅವ್ರ ಕಾಸ್ಟ್ಯೂಮ್ ರೆಡಿ ಆಯ್ತಾ, ಈ ತರದ ಒಂದಷ್ಟು ಪ್ರಶ್ನೆಗಳು ಇತ್ತು, ಅದನ್ನ ಮಾತಾಡ್ಸೋಣ ಅಂತ ಬಂದೆ. ದೀಕ್ಷಾ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಜಸ್ಟ್ ಭರತನಾಟ್ಯಂ ಡ್ಯಾನ್ಸರ್ ಮಾತ್ರ ಅಲ್ಲ, ಕರ್ನಾಟಕ ಸಂಗೀತದಲ್ಲಿ ಸೀನಿಯರ್ ಕೂಡ ಆಗಿದೆ, ಯಕ್ಷಗಾನ ಕಲ್ತಿದ್ದಾರೆ, ಮದ್ದಾಳೆ, ಚೆಂಡೆ, ಹೆಜ್ಜೆ ಇದೆಲ್ಲ ಕೂಡ ಬರುತ್ತೆ. ಭರತನಾಟ್ಯಂ ನೃತ್ಯ ಮಾಡುವುದ್ರ ಜೊತೆಗೆ ಅವ್ರದೇ ಆದಂತ ನೃತ್ಯ ತರಬೇತಿ ಕೇಂದ್ರ ಕೂಡ ಇದೆ. ಅಲ್ಲಿ ಸುಮಾರು 35ಕ್ಕೂ ಹೆಚ್ಚಿನ ಮಕ್ಕಳಿಗೆ ಅವರು ಹೇಳ್ಕೊಡ್ತಾ ಇದ್ದಾರೆ ಡ್ಯಾನ್ಸ್. ಅದೇ ಕೇಂದ್ರದಲ್ಲಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಹೇಗೆ ದೀಕ್ಷಾ ಅವರ ಪ್ರಿಪರೇಷನ್ ಹೆಂಗ್ ನಡೀತಾ ಇದೆ? ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಮಾಡ್ಕೊಂಡಿದ್ದೇನೆ ಆಲ್ರೆಡಿ. ಫುಡ್ ಹ್ಯಾಬಿಟ್ ಎಲ್ಲ ಫುಲ್ ಚೇಂಜ್ ಆಗಿದೆ. ಸಾತ್ವಿಕ್ ಫುಡ್, ಸಂಜೆ ನಂತರ ಫುಲ್ ಒನ್ಲಿ ಲೈಟ್ ಫುಡ್ ತಗೊಳ್ಳೋದು, ನಿದ್ರೆ ಬರ್ದಿದ್ದ ಹಾಗೆ, ಈ ತರ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೇನೆ. ಅಂಡ್ ಸ್ಲೀಪ್ ಸೈಕಲ್ ಕೂಡ ಆಲ್ಮೋಸ್ಟ್ ಸುಧಾರಿದೆ. ಈಗ ತುಂಬಾ ನಿದ್ರೆ ಮಾಡೋದಿಲ್ಲ, ಕಮ್ಮಿ ಮಾಡೋದು. ವೀಕ್ಷಕರೇ, ಇವ್ರು ಮಾಡ್ತಿರೋ ರೆಕಾರ್ಡ್ ಎಂತದ್ದು ಅಂತ ನಾನು ನಿಮಗೆ ಹೇಳಲಿಲ್ಲ ಅಲ್ಲ. 216 ಗಂಟೆ, ಬರೋಬ್ಬರಿ 216 ಗಂಟೆ 9 ದಿವಸ ನಿರಂತರವಾಗಿ ಭರತನಾಟ್ಯಂ ಮಾಡೋದ್ರ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮಾಡೋದಕ್ಕೆ ಹೊರಟಿರುವಂತ ಗೋಲ್ಡನ್ ಹುಡುಗಿ ಇವರು. ಹೇಳಿ, 9 ದಿವಸ ನಿದ್ದೆ ಬಿಡೋದು ಅಂದ್ರೆ ಸಿಕ್ಕಾಪಟ್ಟೆ ಚಾಲೆಂಜ್. ಅದಕ್ಕೆ ಪ್ರಾಕ್ಟೀಸ್ ಮಾಡಿದೀರಾ ನೀವು? ಪ್ರಾಕ್ಟೀಸ್ ಅಂತ ಏನು ಮಾಡ್ಲಿಲ್ಲ ಆಕ್ಚುಲಿ. ಬಟ್ ನಂಗೆ ಹ್ಯಾಬಿಟ್ ಇದೆ, ನಿದ್ರೆ ಬಿಟ್ಟು ಆತರ ಸ್ಟ್ರಗಲ್ ಮಾಡ್ಕೊಂಡು ಸುಮಾರು ದಿನ ಸರ್ವೈವ್ ಆಗಿದ್ದೇನೆ. ಫಾರ್ ಎಕ್ಸಾಂಪಲ್, ನಂದು ಲಾಸ್ಟ್ ಇಯರ್ ನವರಾತ್ರಿಯಲ್ಲಿ ನಂಗೆ ತುಂಬಾ ಹುಷಾರಿರ್ಲಿಲ್ಲ ಆಕ್ಚುಲಿ. ಸೈನಸ್ ಪ್ರಾಬ್ಲಮ್ ಇತ್ತು ಅಂಡ್ BP ಪ್ರಾಬ್ಲಮ್ಸ್ ಕೂಡ ಇತ್ತು. ಆ ಟೈಮಲ್ಲೂ ಕೂಡ ನಾನು ತುಂಬಾ ಕಷ್ಟಪಟ್ಟು ಮಕ್ಳಿಗೆ ಪ್ರಿಪೇರ್ ಮಾಡಿಸಿ ಇಲ್ಲೇ ಮಕ್ಳಿಗೆಲ್ಲ ಮೇಕಪ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ, ನಾನು ರೆಡಿ ಆಗಿ ರಾತ್ರಿ ಬರುವಾಗ ಲೇಟ್ ಆಗ್ತಿತ್ತು. ಬಂದ್ಮೇಲೆ ಮತ್ತೆ ಪ್ರಿಪರೇಷನ್ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡಿ ಇಡ್ಬೇಕು, ಲೇಟ್ ಆಗ್ತಿತ್ತು. 3 hours ನಿದ್ರೆ ಅಷ್ಟೇ ಸಿಗ್ತಾ ಇತ್ತು ನಂಗೆ. ಈಚ್ ಡೇ ಸೇಮ್ ಪ್ರೊಸೆಸ್ 9 days. ಅದ್ರಲ್ಲೂ ಹುಷಾರಿಲ್ದ ಟೈಮಲ್ಲಿ ಈಗ ಐ ಆಮ್ ಫೈನ್ ಅಲ್ಲ, ಸೊ ಐ ಕ್ಯಾನ್ ಡೂ ಅಂತ ಹೋಪ್ಸ್ ಇದೆ. ಓಕೆ. ರಂಜನೆ ಮೃದು ಪಂಕಜಲೋಚನಿ, ರಂಜನೆ ಮೃದು ಪಂಕಜಲೋಚನಿ, ರಂಜನಿ ಮೃದು ಪಂಕಜಲೋಚನಿ, ರಂಜನಿ ಮೃದು ಪಂಕಜಲೋಚನಿ, ರಂಜನಿ ಮೃದು ಪಂಕಜಲೋಚನಿ. ಸರಿಗದ ಸನಿದ ಸರಿಗಮದ ಸನಿದ ನೀನಿನ ಮಗ ಮಗದ ಸರಿಗದ ಸನಿದ ಸರಿಗಮದ ಸನಿದ ನೀನಿನ ಮಗ ಮಗದ. ಮಂಜು ಭಾಷಿಣಿ, ಮಂಜು ಭಾಷಿಣಿ, ಮನೋಲಾಸಿನಿ, ಮಂಜು ಭಾಷಿಣಿ. ಈಗ 9 ದಿವಸ ನಿರಂತರವಾಗಿ ಭರತನಾಟ್ಯಂ ಅಂತ ಹೇಳಿದ್ರೆ ನಿಮಗೆಲ್ಲೂ ಬ್ರೇಕ್ ಸಿಗೋದಿಲ್ವಾ? ಸಿಗ್ತದೆ. ಒಂದು 3 hours 15 minutes ಬ್ರೇಕ್ ರೂಲ್ಸ್ ಅಲ್ಲಿ ಇರುವಂತದ್ದು. ಹಾಗೆ 1 hour 5 minutes ಆರ್ 3 hours 15 minutes ತಗೊಳ್ಬಹುದು. ಇಟ್ ಇಸ್ ಆನ್ ಮೀ. ಹೇಗ್ ತಗೊಳ್ತೇನೆ. ಈಗ ಮಧ್ಯದಲ್ಲಿ ಏನಾದ್ರು ನಿದ್ರೆ ಬಂದ್ರೆ ಒಂದ್ 5 ನಿಮಿಷ ಮಲ್ಗೋಣ, ಆ ತರದ ಆಪ್ಷನ್ ಇಲ್ಲ. ಬಟ್ ಆ ಬ್ರೇಕ್ ಟೈಮ್ ಅಲ್ಲೇ ನಾನು ಪವರ್ ನ್ಯಾಪ್ ಮಾಡ್ತೇನೆ. ಪವರ್ ನ್ಯಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಬಿಕಾಸ್ ನಂಗೆ ಅಭ್ಯಾಸ ಇದೆ ಪವರ್ ನ್ಯಾಪ್ಸ್ ತಗೊಂಡು. ಮತ್ತೆ ಲೈಕ್ ಎನರ್ಜಿ ರೀಗೇನ್ ಆಗ್ತದೆ ಅದ್ರಲ್ಲಿ. ಈಗ ಮಂಗಳೂರಲ್ಲಿ ಒಬ್ಳು ಹುಡುಗಿ ಇದೇ ತರ ರೆಕಾರ್ಡ್ ಮಾಡಿದ್ರು. ಸೊ ಅಲ್ಲಿಂದ ಇನ್ಸ್ಪೈರ್ ಆಗಿದ್ರೆ ಅಥವಾ ಅದಕ್ಕಿಂತ ಮುಂಚೆನೆ ನಿಮ್ಗೆ ಈ ತರದೊಂದು ಪ್ಲಾನ್ ಇತ್ತು? ಯಾಕಂದ್ರೆ ಮಂಗಳೂರು ಆದ್ಮೇಲೆ ಉಡುಪಿಲಿ ಈ ತರದೊಂದು ಹುಡುಗಿ ಮಾಡ್ತಾ ಇದ್ದಾಳೆ ಅಂದಾಗ ಏನಪ್ಪಾ ಇದು ಅವಳಿ ಜಿಲ್ಲೆಗಳಲ್ಲಿ ಆಗ್ತಿದೆ ಅಂತ ಹೇಳಿ ಎಲ್ರಿಗೂ ಆಕ್ಚುಲಿ ಅದೇ ಕನ್ಸರ್ನ್ ಇದೆ. ಅಂದ್ರೆ ಅವ್ರು ಮಾಡಿದ್ಮೇಲೆ ನೀವು ಮಾಡಿದ್ರಾ ಅಂತ. ಆಕ್ಚುಲಿ ಇಲ್ಲ, ನಾನು ಡಿಸೈಡ್ ಮಾಡಿದ್ದೆ ಮೊದ್ಲೇ. ನಮ್ಮ ಯಶವಂತ್ MG ಸರ್ ಅಂತ ಇದ್ದಾರೆ, 24 hours ಸಿಂಗಿಂಗ್ ಅಲ್ಲಿ ಮಾಡಿದ್ದಾರೆ. ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಸಾಂಗ್ಸ್ 24 hours ಅವ್ರು ಕಂಟಿನ್ಯೂಸ್ ಆಗಿ ಸಿಂಗ್ ಮಾಡಿ ಇದೇ ಸೇಮ್ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ನನ್ಗೆ ಅವ್ರು ತುಂಬಾ ಪರಿಚಯ ಮೊದ್ಲಿಂದಾನೆ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಇದೇನು ನಂಗೆ ಗೊತ್ತಾಗ್ಲಿಲ್ಲ ಅಂತ, ಹೇಗ್ ಮಾಡುದು ಇದನ್ನ, ನಾನು ಸಹ ಮಾಡ್ಬೋದಾ ಅಂತ. ಅವ್ರ ಅದಕ್ಕೆ ಹೇಳಿದ್ರು, ಮಾಡ್ಬೋದು, ಎಲ್ಲ ಫೀಲ್ಡ್ ಅಲ್ಲೂ ಇದೆ. ಬಿಕಾಸ್ ಭರತನಾಟ್ಯ ನಂಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಅದ್ರಲ್ಲೇ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ B.Ed
ಇಲ್ಲಿ ಡ್ಯಾನ್ಸ್ ಕ್ಲಾಸಸ್ ಅದು ಇದು ಎಲ್ಲ ಮಿಕ್ಸ್ ಆಗ್ತಾ ನಂಗೆ ತುಂಬಾ ಕಷ್ಟ ಆಗ್ತದೆ ಆಕ್ಚುಲಿ ಮಾಡ್ಕೊಳ್ಳಿಕ್ಕೆ. ಈಗ ನಂಗೆ ಅಪರ್ಚುನಿಟಿ ಸಿಕ್ಕಿದೆ, ನಂದು ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಇವಾಗ B.Ed ಇದು 3rd ಸೆಮ್ ಇದು. 1 ತಿಂಗಳು ಹಾಲಿಡೇ ಇದೆ, ಇಷ್ಟರಲ್ಲೇ ಮಾಡು ಅಂತ ನಾನು ಡಿಸೈಡ್ ಮಾಡಿದ್ದೆ. ಓಕೆ. ಸೊ ಹಾಗೆ ಈ ಪ್ರಿಪರೇಷನ್ ನಡೀತಾ ಇದೆ. ಅದ್ರ ಮಿಡಲ್ ಅಲ್ಲಿ ಅವರು ರೆಮೋನಾ ಅವರು ಮಾಡಿದ್ರು, ತುಂಬಾ ಖುಷಿ ಆಯ್ತು. ಲೈಕ್ ಅವರು ನನ್ ಲಿಮಿಟ್ ಅನ್ನ ಇನ್ನೂ ಜಾಸ್ತಿ ಸೆಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು. ಓಕೆ. ಅಂದ್ರೆ ನಿಮ್ ಲಿಮಿಟ್ ಸ್ವಲ್ಪ ಕಡಿಮೆ ಇತ್ತಾ? ಹಾ, ಮೇ ಬಿ ಸ್ವಲ್ಪ ಕಡಿಮೆ. ನಾನು ಆಕ್ಚುಲಿ ಎಕ್ಸಾಕ್ಟ್ಲಿ ಎಷ್ಟು ಟೈಮ್ ಅಂತ ಇನ್ನು ಇದ್ ಮಾಡಿರ್ಲಿಲ್ಲ, ಮಾಡ್ಬೇಕು ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಆವಾಗನೇ ಮಾಡಿದ್ರು, ನಂಗೊಂದು ಐಡಿಯಾನು ಸಿಕ್ತು ಅವರಿಂದ, ಇನ್ಸ್ಪಿರೇಷನ್. ನೀವು ಹೋಗಿದ್ದೀರಾ, ನೋಡಿದೀರಾ? ಇಲ್ಲ, ಆಕ್ಚುಲಿ ಹೋಗ್ಬೇಕಂತ ತುಂಬಾ ಆಸೆ ಇತ್ತು, ನೋಡಿ ಅವಳನ್ನ ಸಪೋರ್ಟ್ ಮಾಡ್ಬೇಕಂತ. ಬಟ್ ನಂಗೆ ಫೈನಲ್ ಎಕ್ಸಾಮ್ಸ್ ಇದ್ದದ್ರಿಂದ 3rd ಸೆಮ್ ಇದು ಫೈನಲ್ ಎಕ್ಸಾಮ್ಸ್ ಆಗ್ತಾ ಇತ್ತು, ಅದ್ರ ನಡುವೆನೆ ಅವರದ್ದು ಇದಿತ್ತು, ಸೊ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ 216 hours ಅಂತ ಹೇಳಿದ್ರೆ ಅದಕ್ಕೆ ಮ್ಯೂಸಿಕ್ ಕೂಡ ಕಟ್ ಆಗ್ಬೇಕು, ಅದು ಆಗಿದ್ಯಾ? ರೆಡಿ ಆಗಿದ್ಯಾ? ರೆಡಿ ಆಗಿದೆ, ಈಚ್ ಡೇಗೆ ಇಂತಿಂತದ್ದು ಅಂತ ಆಗಿದೆ. ಇನ್ನು ಸ್ವಲ್ಪ ಆಡ್ ಮಾಡ್ಬೇಕು ಅಂದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ನಿಮ್ ಒಂದೇ ದಿವಸ ಬಾಕಿ ಇರೋದು, ಈಗ ಆಲ್ ಸೆಟ್? ಎಸ್, ಡ್ರೆಸ್ಸಸ್ ಕಾಸ್ಟ್ಯೂಮ್ ಎಲ್ಲ ಸೆಟ್ ಆಗಿದೆಯಾ? ಸೆಟ್ ಆಗಿದೆ, ಎಲ್ಲ ಕೊಟ್ಟಿದ್ದೇವೆ. ಅದು ಬಂದ್ರ ಮೇಲೆ ಗೊತ್ತಾಗ್ತದೆ. ಎಕ್ಸೈಟೆಡ್? ಎಸ್. ಓಕೆ. ಈಗ ಇದು ಲೈವ್ ಏನಾರು ಇರುತ್ತಾ? ನಾವೆಲ್ಲ ಬರ್ಬೋದಾ? ಈಗ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಬಂದ್ರು ದೀಕ್ಷಾ ಅವ್ರು ಕುಣಿತಾ ಇರ್ತಾರೆ. ಹೌದು ಅಲ್ವಾ? ಲೈವ್ ಇರಲ್ಲ, ಬಟ್ ಬಂದು ನೋಡ್ಬೋದು. ಓಕೆ. ದೀಕ್ಷಾ ಅವ್ರೆ, ನೋಡೋದಿಕ್ಕೆ ತುಂಬಾ ಸಣ್ಣಗಿದ್ದೀರಾ, 9 ದಿವಸ ನೀವು ಚಾಲೆಂಜ್ ತಗೊಂಡ್ ಮಾಡ್ತಾ ಇದ್ದೀರಾ, ಅಷ್ಟೇ ಚೆನ್ನಾಗಿರೋ ಫುಡ್ ಕೂಡ ತಿನ್ಬೇಕು. ಸೊ ನಿಮಗೆ ಡಯಟಿಷಿಯನ್ ಅಂತ ಇದ್ದಾರಾ? ನೀವು ತಿನ್ನೋ ಆಹಾರ ಯಾವ ತರ ಇದೆ? ಡಯಟ್ ಫಾಲೋ ಮಾಡ್ತಾ ಇದ್ದೇನೆ. ಓಕೆ. ಫ್ರಮ್ ವೆರಿ ಲಾಂಗ್ ಇಂದನು ಸಾತ್ವಿಕ್ ಫುಡ್ ಸ್ಟಾರ್ಟ್ ಮಾಡಿ ಸುಮಾರು ಟೈಮ್ ಆಯ್ತು, ಬಿಕಾಸ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಅಂಡ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರೋದಂದ್ರೆ ಪ್ರೋಟೀನ್ ರಿಚ್ ಫುಡ್, ನ್ಯೂಟ್ರಿಯೆಂಟ್ಸ್ ಅದೆಲ್ಲ. ಪೀನಟ್ಸ್ ಎಲ್ಲ ನಟ್ಸು ನೀರಲ್ಲಿ ನೆನೆಸಿ ಅದನ್ನ ಗ್ರೈಂಡ್ ಮಾಡಿ ಒಂದೇ ಜ್ಯೂಸ್ ಫಾರ್ಮ್ ಅಲ್ಲಿ ಕುಡಿಯೋದು ಇಲ್ಲ ತಿನ್ನೋದು. ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡೋದು. ಅಂಡ್ ಡಿಫ್ರೆಂಟ್ ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್ ಯಾವ್ದೆಲ್ಲ ಆಗ್ತದೆ ರಾ ಆಗಿ ತಿನ್ಲಿಕ್ಕೆ ಅದು. ಅಂಡ್ ಸ್ವಲ್ಪ ರೈಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೇನೆ, ಬಿಕಾಸ್ ನಿದ್ರೆ ಬರ್ತದೆ. ಬಟ್ ಗಂಜಿ ಇಸ್ ವೆರಿ ಗುಡ್. ಆಫ್ಟರ್ನೂನ್ ಎಲ್ಲ ಗಂಜಿನೇ ಊಟ ಮಾಡುದು. ಹೀಗೆ ಫಾಲೋ ಮಾಡ್ತಾ ಇದ್ದೇನೆ. ನಿಮ್ ಗುರುಗಳು ಯಾರು? ಹಾಗೂ ನೀವು ಈ ತರ ಒಂದು ರೆಕಾರ್ಡ್ ಮಾಡೋದಕ್ಕೆ ಹೊರಟಾಗ ಅವರ ಉತ್ಸಾಹ ಹೇಗಿದೆ? ಅವ್ರು ನಿಮಗೆ ಸಪೋರ್ಟ್ ಯಾವ ತರ ಮಾಡ್ತಿದ್ದಾರೆ? ಅವರು ನಮ್ಮ ಗುರುಗಳು ವಿದ್ವಾನ್ ಶ್ರೀಧರ್ ಬನ್ನಂಜೆ ಅವರು, ಅವರದ್ದು ತುಂಬಾ ಸಪೋರ್ಟ್ ಇದೆ. ಅವರು ನಾನು ವಿದ್ವತ್ ಮಾಡ್ಲಿಕ್ಕಿಂತ ಮುಂಚೆನೆ ಹೇಳಿದ್ದೆ ಅವ್ರ ಹತ್ರ, ಸರ್ ನಂಗೆ ಏನಾದ್ರೂ ಮಾಡ್ಬೇಕು, ಬಟ್ ಏನಂತ ಗೊತ್ತಿಲ್ಲ, ಏನಾದ್ರೂ ಭರತನಾಟ್ಯಂ ಅಲ್ಲೇ ಸಾಧನೆ ಮಾಡ್ಬೇಕು ಅಂತ ನಾನು ಯಾವಾಗಿಂದಾನೇ ಡಿಸೈಡ್ ಆಗಿದ್ದೆ. ಬಟ್ ಏನಂತ ನಂಗೆ ಕರೆಕ್ಟ್ ಗೊತ್ತಿರ್ಲಿಲ್ಲ, ಬಿಕಾಸ್ ಸ್ಟಡೀಸ್ ಅದಿದ್ರ ಮಿಡಲ್ ಅಲ್ಲಿ ನಂಗೆ ಪ್ಲಾನ್ ಮಾಡ್ಲಿಕ್ಕೂ ಟೈಮ್ ಇಲ್ಲ. ಸೊ ಅವ್ರು ಹೇಳಿದ್ರು, ಈಗ ಬೇಡ ಪುಟ್ಟ, ಮತ್ತೆ ನೆಕ್ಸ್ಟ್ ವಿದ್ವತ್ ಒಂದು ಸ್ಟೆಪ್ ಮುಗಿಸ್ಕೊ, ಎಲ್ಲದ್ರಲ್ಲೂ ದೋಣಿಯಲ್ಲೂ ಕಾಲ್ ಹಾಕ್ಬೇಡ, ಒಂದ್ ಸ್ಟೆಪ್ ಮುಗಿಸ್ಕೊ ಮತ್ತೆ ನೋಡು ಅಂತ. ಆಮೇಲೆ ಯಶವಂತ್ ಅವರದ್ದು ಇದು ಬಂತು 24 hours ಅಂತ ಆಯ್ತು. ನಾನು ಅದನ್ನ ಅವ್ರ ಹತ್ರ ಹೇಳಿದೆ, ಸರ್ ನಾನು ಇದೇ ತರ ಮಾಡ್ಬೇಕೇನಾದ್ರು ಅಂತ. ಅವ್ರು ಹೇಳಿದ್ರು ಮಾಡು, ಬಟ್ ವಿದ್ವತ್ ಆಗ್ಲಿ, ಸೇಮ್ ಥಿಂಗ್ ಹಿ ಟೋಲ್ಡ್ ಅಗೇನ್. ಸೊ ವೇಟ್ ಮಾಡ್ತಾ ಇದ್ದೆ. ಆಮೇಲೆ ಮೊನ್ನೆ ಎಕ್ಸಾಮ್ ಆದ್ರೂ ಕೂಡ್ಲೆ ನಾನು ಹೇಳಿದೆ, ಸರ್ ನಾನು ಎಕ್ಸಾಮ್ ಇದೇ ರಜೆಯಲ್ಲಿ ಮಾಡ್ಬೇಕು ಸರ್ ಅಂತ ಹೇಳಿದಾಗ ಅವರು ಓಕೆ ಫೈನ್ ಮಾಡು, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡು. ಬಟ್ ಇನ್ಫ್ಯಾಕ್ಟ್ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ನಾನು ಎಕ್ಸಾಮ್ ಟೈಮಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಎಲ್ಲ ಮಾಡ್ಕೊಂಡು. ಸೊ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಎಲ್ಲದಕ್ಕೂ, ನಾನು ಹೇಳಿದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ. ಗುರುಗಳು ಒಂದ್ ಕಡೆ ಸಪೋರ್ಟ್ ಮಾಡೋದು ಅಂತ ಆದ್ರೆ, ಇನ್ನೊಂದ್ ಕಡೆ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾ ಬೇಕಾಗತ್ತೆ. ದೀಕ್ಷಾ ಅವರಿಗೆ ಮದ್ವೆ ಆಗಿದೆ, ರಾಹುಲ್ ಅವರ ಹಸ್ಬೆಂಡ್ ಹೆಸರು. ನಾನು ಅವರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿರೋದು. ಹೇಳಿ, ಯಾಕಂದ್ರೆ ಈ ಸ್ಟೇಜ್ ಅಲ್ಲಿ ಗಂಡನ ಸಪೋರ್ಟ್, ಅಮ್ಮ ಅಪ್ಪನ ಸಪೋರ್ಟ್, ಅತ್ತೆ ಮಾವ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಹೇಗಿದೆ ನಿಮ್ ಫ್ಯಾಮಿಲಿ? ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ನನ್ನನ್ನ ನೋಡಿದ್ದೆ ನಾನು ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇರುವಾಗ ಅಂತೆ, ಅವಾಗ ನೋಡಿ ಅಂದ್ರೆ ಇಷ್ಟ ಆಗಿದ್ದೆ ಆತರ. ಆಮೇಲೆ ದೆನ್ ಇಟ್ ಹ್ಯಾಪನ್.
ಸಪೋರ್ಟ್. ನಾನು ಇದನ್ನ ಲೈಕ್ ಹೇಳಿದಾಗ ಸ್ಟಾರ್ಟಿಂಗ್ ಇಂದಾನೇ ಹೇಳ್ತಿದ್ದೆ ನಾನ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ. ಅಮ್ಮ ಕೂಡ ನೀನ್ ಏನಾದ್ರೂ ಮಾಡ್ಬೇಕು, ಸುಮ್ನೆ ಕಲ್ತು ಇಟ್ ಶುಡಂಟ್ ಗೋ ಇನ್ ಏರ್ ಅಲ್ಲ. ಸೊ ಸಪೋರ್ಟ್ ಮಾಡ್ತಾ ಇದ್ರು, ಮಾಡು ಅಂತ. ಇದ್ರ ಬಗ್ಗೆ ಹೇಳಿದಾಗ ಎಲ್ರದ್ದು ರಿಯಾಕ್ಷನ್ ವೆರಿ ಗುಡ್, ಮಾಡು, ನಿಂಗ್ ನಾನ್ ಸಪೋರ್ಟ್ ಮಾಡ್ತೇನೆ ಅಂತಾನೆ. ಅಜ್ಜಿ ಆಗ್ಲಿ, ನನ್ನ ಹಸ್ಬೆಂಡ್ ಆಗ್ಲಿ, ನನ್ನ ಅಮ್ಮ, ಡ್ಯಾಡಿ ಮಾತ್ರ ಒಂದ್ ಹೇಳಿದ್ರು, ಹಿಂಗಿದ್ರೆ ಬಿಡುಕ್ ಆಗ್ತಾ ಅಂತ. ಸೊ ಬಟ್ ಅವ್ರಿಗೆ ಕಾನ್ಫಿಡೆನ್ಸ್ ಉಂಟು, ಬಟ್ ಮಗಳ ಮೇಲೆ ಒಂಚೂರು ಕನ್ಸರ್ನ್, ಮಗಳಿಗೆ ಅವತ್ತು ಕಷ್ಟ ಆಗ್ಬಾರ್ದು ಅಂತ. ಇವನ್ ಚಿಕ್ಕದಿರುವಾಗ ಸಹ ಅಷ್ಟೇ, ಮೂಗ್ ಚುಚ್ಚಬೇಕು, ಮೂಗ್ ಬೊಟ್ಟು ಅಂದ್ರೆ ನಂಗೆ ತುಂಬಾ ಇಷ್ಟ. ಮೂಗ್ ಚುಚ್ಚುವ ಅಂತ ಹೇಳಿದ್ರಂತೆ, ಬೇಡ ಅವಳಿಗೆ ನೋವು ಆಗ್ತದೆ, ಬೇಡ ಅಂತ. ಸೊ ಅವ್ರು ತುಂಬಾ ಆ ರೀತಿ ಕನ್ಸರ್ನ್ ಅವರಿಗೆ. ಸೊ ಎಲ್ಲಿ ಕಷ್ಟ ಆಗ್ತದೇನೋ ಮಗ್ಳಿಗೆ ಅಂತ ಆ ಎಮೋಷನ್ ಇಂದ ಅವರು ಜಸ್ಟ್ ಆ ಮಾತು ಕೇಳಿದ್ರು, ನಿದ್ರೆ ಬಿಡ್ಲಿಕ್ಕೆ ಆಗ್ತದಾ ಅಂತ. ಬಟ್ ನಾನು ಹೇಳಿದೆ, ನಿದ್ರೆ ಬಿಟ್ಟು ಅಭ್ಯಾಸ ಆಯ್ತು ಡ್ಯಾಡಿ, ಮಾಡ್ತೆ ನಾನು ಅಂತ. ಡ್ಯಾಡ್ಸ್ ಪ್ರಿನ್ಸಸ್, ಲಿಟ್ರಲಿ ಡ್ಯಾಡ್ಸ್ ಪ್ರಿನ್ಸಸ್. ಅದ್ರ ಜೊತೆ ಅಮ್ಮನ್ ಪ್ರೀತಿಯ ಮಗಳು ಕೂಡ ಅಲ್ವಾ? ಎಷ್ಟನೇ ವರ್ಷಕ್ಕೆ ನೀವು ಭರತನಾಟ್ಯಂ ಕಲಿಯೋದಿಕ್ಕೆ ಆರಂಭ ಮಾಡಿರೋದು? ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ 2 years ಇರುವಾಗ ಮಗು ನಾನಿನ್ನು ಕರ್ಕೊಂಡ್ ಹೋಗಿದ್ರಂತೆ, ಲಿಟ್ರಲಿ ಕರ್ಕೊಂಡ್ ಹೋಗಿ ಇವಳನ್ನ ಸೇರ್ಸ್ಕೊಳ್ಳಿ ಅಂತ. ಬಟ್ ಅಲ್ಲಿ ಟೀಚರ್ ಹೇಳಿದ್ರಂತೆ, ಬೇಡ, ಇದು ಚಿಕ್ಕವಳ ಇದ್ಲು, ತುಂಬಾ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಸೊ ಡಿಲೇ ಆಗಿ ಒಂದ್ UKG ಮುಗ್ದ ಕೂಡ್ಲೆ UKG ಅಲ್ಲಿ ಸೇರ್ಸಿದ್ರು ಕರ್ಕೊಂಡ್ ಹೋಗಿ. ಬಟ್ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಲ್ಲಿಯೂ ಕೂಡ. ಎವ್ರಿ ಡೇ ಅಳ್ತಾ ಹೋಗುದ್ ನಾನು ಹೋಗುವಾಗ. ಹೋಗಿ ಅಮ್ಮ ದೊಡ್ಡದು, ಹೋಗು ಒಳಗ್ ಹೋಗಿ ಮಾಡು ಅಂತ. ನಾನ್ ಲಾಸ್ಟ್ ಅಲ್ಲಿ ಹೋಗಿ ನನ್ನಷ್ಟಕ್ಕೆ ನಾನು ಇದ್ಕೊಂಡ್ ಬರೀ ಕೈಯೆಲ್ಲ ಅಲ್ಲಾಡ್ಸೋದು ಅಷ್ಟೇ, ಇಂಟ್ರೆಸ್ಟೇ ಇಲ್ಲ ನಂಗೆ ಲಿಟ್ರಲಿ. ಅದಾದ್ರ ಮೇಲೆ 5th standard ಅಲ್ಲಿರುವಾಗ ನನ್ನಮ್ಮ ಶ್ರುತಿ ರಾಘವೇಂದ್ರ ಭಟ್ ಅಂತ, ಅವರು ನಂದು ಮೊದಲನೇ ಗುರುಗಳು. ಕರೆಕ್ಟ್ ಆಗಿ ನಾನು ಇಂಟ್ರೆಸ್ಟ್ ಇಂದ ಕಲ್ತಂತಹ ಫಸ್ಟ್ ಗುರುಗಳು. ತುಂಬಾ ಇನ್ಸ್ಪೈರಿಂಗ್ ಲೇಡಿ ಅವರು. ಅವರಿಂದ ನಾನು ಭರತನಾಟ್ಯಂ ಜೂನಿಯರ್ ಮತ್ತೆ ಸೀನಿಯರ್ ಅನ್ನ ಮುಗಿಸ್ಕೊಂಡೆ. ಅಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಬಂದದಂದ್ರೆ ಅವರದ ಗ್ರೇಸ್ ಅದೆಲ್ಲ ನೋಡಿ ಇನ್ಸ್ಪೈರ್ ಆಗ್ತೇವಲ್ಲ, ಹಾಗೆ ಅವರನ್ನ ಕಾಪಿ ಮಾಡ್ತಿದ್ದೆ ನಾನು. ಅವ್ರದ್ದು ಹೇರ್ ಸ್ಟೈಲ್ ಅದೆಲ್ಲ ಕಾಪಿ ಮಾಡ್ಕೊಂಡು ಮಾಡ್ತಾ ಇದ್ದೆ. ಚಿಕ್ಕದನ್ನು ಒಬ್ಸರ್ವ್ ಮಾಡ್ತೆ. ಈಗ ನನ್ನ ಸ್ಟೂಡೆಂಟ್ಸ್ ಹಾಗೆ ಮಾಡ್ತಾರೆ, ನಂದು ಚಿಕ್ಕದನ್ನು ಇಯರಿಂಗ್ಸ್ ಆಗ್ಲಿ, ಮೂಗ್ಬೊಟ್ಟು ಅದೇ ತರದ, ಅಕ್ಕ ನಾನು ಹಾಕೊಂಡೆ, ಅಕ್ಕ ಹಾಗೆ ಹೀಗೆ ಅಂತ ಇನ್ಸ್ಪೈರ್ ಆಗಿ ಅವರು ಮಾಡ್ತಾರೆ. ನಂಗೆ ಕನೆಕ್ಟ್ ಆಗ್ತದೆ, ಓಕೆ ಅಂತ. ಅಲ್ಲಿಂದ ಅದಾದ್ರ ಮೇಲೆ ವಿದ್ವಾನ್ ಶ್ರೀಧರ್ ರಾವ್ ಹತ್ರ ನಾನು ವಿದ್ವತ್ತಿಗೆ ಸೇರ್ಕೊಂಡೆ. ಹೀಗೆ ಜರ್ನಿ ಎಲ್ರು ಥ್ರೂ ಔಟ್ ಮೈ ಜರ್ನಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ನೀವು ನೋಡೋದಿಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಿ. ನೀವ್ ಹೇಳಿದ್ರೆ ಒಂದೊಂದ್ ಸಣ್ಣ ವಿಷಯನ ನಾನು ಕಾಪಿ ಮಾಡ್ತಿದ್ದೆ ಅಂತ. ಈಗ ನಿಮ್ಮನ್ ಬೇರೆಯವ್ರು ಕಾಪಿ ಮಾಡೋ ತರ ಆಗಿದೆ. ನೀವು ಹಾಕೋ ಬೊಟ್ಟ, ಕಿವಿದ್ದು, ಆಮೇಲೆ ಸ್ಮೈಲ್. ವಿದ್ಯೆ ಜೊತೆ ವಿನಯತೆ ಇದೆಯಲ್ಲ, ತುಂಬಾ ಜನರಿಗೆ ಕಡಿಮೆ ಬರೋದು. ಏನೋ ಒಂದ್ ಸಾಧನೆ ಮಾಡಿದ್ದಾರೆ ಅಥವಾ ಏನೋ ಒಂದು ನಮ್ಗೆ ಹವ್ಯಾಸ ಇದೆ ಅಂತ ಆದ್ರೆ, 4 ಜನ ನಮ್ಮನ್ನ ಗುರುತಿಸಿದಾರೆ ಅಂತ ಆದ್ರೆ, ನಮ್ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಕಾಲ್ಡ್ ಆಟಿಟ್ಯೂಡ್ ನಮ್ಮನ್ನ ಆವರಿಸ್ಕೊಂಡ್ ಬಿಡುತ್ತೆ. ಬಟ್ ಸಾಧನೆ ಜೊತೆ, ಹವ್ಯಾಸಗಳ ಜೊತೆ ವಿನಯತೆ ಇದೆಯಲ್ಲ, ಅದು ತುಂಬಾ ರೇರ್. ಅದನ್ನ ನೀವು ಮೈಗೂಡ್ಸ್ಕೊಂಡಿದ್ದೀರಾ. ಖುಷಿ ಆಯ್ತು ನಿಮ್ ಜೊತೆ ಮಾತನಾಡೋದಿಕ್ಕೆ. ಆಕ್ಚುಲಿ ಆಸ್ ಎ ಟೀಚರ್, ಯಾವತ್ತು ನಾನೀಗ B.Ed ಮಾಡ್ತಾ ಇದ್ದೇನೆ, ಟೀಚಿಂಗ್ ಫೀಲ್ಡ್ ಗೆ ಹೋಗ್ತಾ ಇದ್ದೇನೆ. ಆಸ್ ಎ ಟೀಚರ್ ನಾನು ಬಿಲೀವ್ ಮಾಡೋದು, ನಮ್ಗೆ ಯಾರ ಮೇಲೂ ಜೆಲಸಿ ಆಗ್ಲಿ, ಎಲ್ರನ್ನು ಈಕ್ವಲ್ ಆಗಿ ನೋಡ್ಬೇಕು. ಎಲ್ರು ನಮ್ ಸ್ಟೂಡೆಂಟ್ಸ್ ಎಲ್ರು ಈಕ್ವಲ್. ಇವನ್ ನಾನು ಲಾಸ್ಟ್ ಟೈಮ್ ಇಂಟರ್ನ್ಶಿಪ್ ಅಂತ ಟೀಚ್ ಮಾಡ್ಲಿಕ್ಕೆ ಹೋದಾಗನು ಅಲ್ಲಿ ಕೂಡ ನಾನು ಎಲ್ಲ ಸ್ಟೂಡೆಂಟ್ಸ್ ಈಕ್ವಲ್ ಆಗಿ ನೋಡ್ತಿದ್ದೆ. ನಂಗೆ ಟೀಚ್ ಮಾಡೋದಂದ್ರೇನೆ ಇಷ್ಟ. ಭರತನಾಟ್ಯಂ ಆಗ್ಲಿ, ಅಕಾಡೆಮಿಕ್ಸ್ ಆಗ್ಲಿ, ನಂಗೆ ಟೀಚ್ ಮಾಡೋದು ಮೇ ಬಿ ನನ್ ವೇ ಆಫ್ ಅಪ್ರೋಚ್ ಹಾಗುಂಟು. ಅಂಡ್ ಮಲ್ಟಿ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾಡ್ತೇನೆ. ಸೊ ಮಕ್ಳಿಗೆ ಅದು ಬೇಗ ರೀಚ್ ಆಗ್ತದೆ. ಅಂಡ್ ಮೇನ್ಲಿ ನಂಗಿರೋದು ಡೌನ್ ಟು ಅರ್ತ್. ಬಿಕಾಸ್ ನಾವು ಬಂದಿರೋದೆಲ್ಲ, ನಮ್ಮ ರೂಟ್ಸ್ ನಮ್ಗೆ ಗೊತ್ತಿರ್ಬೇಕು. ನನ್ನ ಪೇರೆಂಟ್ಸ್, ವಿ ಆರ್ ನಾರ್ಮಲ್ ಪೀಪಲ್ ಆಗಿ, ನಂಗೆ ಈಗ ಫೇಮ್ ಬಂತು ಅಥವಾ ನಂಗೆ ಯಾವ್ದೋ ಪೊಸಿಷನ್ ಸಿಕ್ತು ಅಂತ ನಾನು ಇನ್ನೊಬ್ರನ್ನ ಕೀಳಾಗಿ ನೋಡ್ಬಾರ್ದು ಅಂತ ನಂಗೆ ಚಿಕ್ಕಂದಿನಿಂದನೇ ಅಮ್ಮ ಅಪ್ಪ ಹೇಳಿಕೊಂಡೇ ಬಂದಿದ್ದಾರೆ. ಸೊ ಅದನ್ನ ನಾನು ಮಾಡ್ಕೊಂಡಿದ್ದೇನೆ ಆಲ್ರೆಡಿ. ಅಂಡ್ ಇವನ್ ನನ್ನ ಸ್ಟೂಡೆಂಟ್ಸ್ ಅಲ್ಲೂ ಆಗ್ಲಿ, ರಿಚ್ ಆರ್ ಪುವರ್, ಎನಿ ಹೌ, ನಾನು ಎಲ್ಲರಿಗೂ ಸೇಮೇ ಹೇಳಿಕೊಡೋದು. ಅಂಡ್ ಲೈಕ್ ಎಲ್ರನ್ನು ನಾನು ಈಕ್ವಲ್ ಆಗಿ ನೋಡೋದು, ಅದು ಅಭ್ಯಾಸ ಆಗಿ ಹೋಗಿದೆ. ಸೊ ಟೀಚ್ ಮಾಡೋದಂದ್ರೇನೆ ಖುಷಿ ಆಗ್ತದೆ. ಈಗ ನಿಮ್ಗೆ ಟೀಚಿಂಗ್ ಇಷ್ಟ. ಈಗ ಇದು B.Ed ಮಾಡ್ತಾ ಇದ್ದೀರಾ, ಮುಗಿಯುತ್ತೆ. ಅದಾದ್ಮೇಲೆ ನೀವು ಟೀಚಿಂಗ್ ಫೀಲ್ಡಿಗೆ ಹೋಗ್ತೀರಾ. ಅವಾಗ್ಲೂ ನೀವು ಭರತನಾಟ್ಯಂ ಟಚ್ ಏನಾದ್ರು? ಆಬ್ವಿಯಸ್ಲಿ ಭರತನಾಟ್ಯಂ ಇಸ್ ಮೈ ಲವ್ ಅಲ್ಲ. ಓಕೆ, ಅಂದ್ರೆ ಅದನ್ನ ಬಿಡೋದಿಲ್ಲ? ಇಲ್ಲ, ಟ್ರೈನಿಂಗ್ ಕ್ಲಾಸ್ ಎಲ್ಲ ತಗೋಬಹುದು. ಇನ್ ಕೇಸ್ ನಾನ್ ಟೀಚಿಂಗ್ ಫೀಲ್ಡ್ ಅಲ್ಲಿ ಟೀಚಿಂಗ್ ಒಂದು ಸ್ವಲ್ಪ ಮಾಡಿ, ಇದೇ ಇಂಪಾರ್ಟೆಂಟ್ ಆಗ್ತದೆ.
ವಿನಃ ಅದು ನಾನು ಅಷ್ಟು ಇದ್ ಮಾಡುದಿಲ್ಲ. ಓಕೆ, ಈಗ ಫುಲ್ ಟೈಮ್ ಪ್ರೊಫೆಷನ್ ಆಗಿ ನೀವು ಟೀಚಿಂಗ್ ಅನ್ನೇ ಅಲ್ಲ, ಭರತನಾಟ್ಯಂ ಟೀಚಿಂಗ್ ಅನ್ನೇ ಹೌದು. ತಗೊಳ್ತೀರಾ, ಹೌದು. ಕ್ಲಾಸ್ ಕೊಡೋದು ಅಥವಾ ಕಾರ್ಯಕ್ರಮ ಕೊಡೋದು ಯಾವುದೇ ಹೌದು. ಇರ್ಬೋದು. ದೀಕ್ಷಾ, ಒಂದು ಮಿಸ್ಕನ್ಸೆಪ್ಷನ್ ಇದೆ, ಏನಂತ ಹೇಳಿದ್ರೆ ರೆಮೋನಾ ಅವರು ಈ ತರ ಮಾಡಿದ್ಮೇಲೆ ದೀಕ್ಷಾ ಅವ್ರ ಏನ್ ಐಡಿಯಾಸ್ ಅನ್ನ ಕದ್ದಿದ್ದಾರೆ, ಅಲ್ಲಿಂದ ಇನ್ಸ್ಪೈರ್ ಆಗ್ಬಿಟ್ಟು ಈ ತರದೊಂದು ಐಡಿಯಾ ಬಂದಿದೆ ದೀಕ್ಷಂಗೆ ಅಂತ. ಹೌದಾ? ಇದು ಏನ್ ಹೇಳ್ತೀರಿ? ಇಲ್ಲ. ಅಂದ್ರೆ ಡ್ಯಾನ್ಸರ್ಸ್ ಆಗಿ ನಾವು ಇನ್ನೊಬ್ರನ್ನ ಕಾಪಿ ಮಾಡುದು ಅಂತ ಏನೂ ಇಲ್ಲ. ಇನ್ಸ್ಪಿರೇಷನ್ ತಗೊಳ್ಳೋದು ಅಷ್ಟೇ ಇರೋದು. ಅಂಡ್ ಕಾಂಪಿಟೇಷನ್ ಅಂತ ಒಂದ್ ಡ್ಯಾನ್ಸರಿಗೂ ಇನ್ನೊಂದ್ ಡ್ಯಾನ್ಸರಿಗೂ ಯಾವತ್ತೂ ಬರುದಿಲ್ಲ, ನಮ್ಮ ಮೈಂಡ್ ಅಲ್ಲಿ ಇರುದಿಲ್ಲ. ಹೊರಗಿನವರೇ ಅದನ್ನ ಸೃಷ್ಟಿ ಮಾಡಿ ಅದನ್ನ ದೊಡ್ಡ ವಿಷಯ ಮಾಡ್ತಾರೆ ಬಿಟ್ರೆ, ನನ್ ಮೈಂಡ್ ಅಲ್ಲಿ ಆಗ್ಲಿ, ಇವನ್ ರೆಮೋನಾ ಮೈಂಡ್ ಅಲ್ಲಿ ಆಗ್ಲಿ ಕೂಡ ಅವಳಿಗೆ ನಾನ್ ಮಾಡ್ತಾ ಇರೋದು ಖುಷಿನೇ ಇರ್ತದೆ. ಅಂದ್ರೆ ನಂದ್ ಆದ್ರ ಮೇಲೆ ಇನ್ನೊಬ್ರು ಬರ್ತಾ ಇದ್ದಾರಲ್ಲ ಬಡ್ಡಿಂಗ್ ಟ್ಯಾಲೆಂಟ್ಸ್ ಅಂತ. ಇವನ್ ನಂದ್ ಆದ್ರ ಮೇಲೆ ಯಾರು ಬಂದ್ರು ನಾನು ಅವರಿಗೆ ಫುಲ್ ಸಪೋರ್ಟ್ ಮಾಡ್ತೇನೆ ಬಿಟ್ರೆ ಅವ್ರ ಬಗ್ಗೆ ಹೇಟ್ ಅಂತೂ ಮಾಡುದಿಲ್ಲ ಎಲ್ಲಿಯೂ ಕೂಡ. ಬಿಕಾಸ್ ಎವ್ರಿ ಒನ್ ಶುಡ್ ಗ್ರೋ ಅಲ್ಲ, ಅವ್ರವ್ರದ್ ಐಡೆಂಟಿಟಿ ಅವ್ರವ್ರ ಲೈಫಿಗೋಸ್ಕರನೇ ಅವ್ರು ಮಾಡ್ಕೊಳ್ಳೋದು. ಸೊ ನಾನ್ ರೆಮೋನಾನಿಂದ ತುಂಬಾ ಇನ್ಸ್ಪೈರ್ ಆಗ್ತಾ ಇರ್ತೇನೆ. ಎನಿ ಡ್ಯಾನ್ಸರ್ ಇನ್ಸ್ಪೈರ್ ಆಗ್ತಾ ಇರ್ತೇನೆ. ಸೊ ಆ ಕನ್ಸೆಪ್ಷನ್, ಹೇಟ್ ಅದೆಲ್ಲ ದಟ್ಸ್ ಫೈನ್, ಇಟ್ಸ್ ದಿಯರ್ ಪರ್ಸ್ಪೆಕ್ಟಿವ್. ಬಟ್ ನಾನ್ ಕ್ಲಿಯರ್ಲಿ ಹೇಳುದಾದ್ರೆ ನೋ ವೇ, ನಾನು ಆತರ ಕಾಂಪೀಟ್ ಆಗ್ಲಿ ಯಾವ್ದಕ್ಕೆ ಇಳಿಲಿಲ್ಲ. ನಂದು ಕನ್ಸುಂಟು, ಅದನ್ನ ನಾನು ಫುಲ್ಫಿಲ್ ಮಾಡ್ಕೊಳ್ಲಿಕ್ಕೆ ಅಂತ ಹೊರಟಿದ್ದೇನೆ ಅಷ್ಟೇ. ಆಕ್ಚುಲಿ ಏನಾದ್ರು ಮಾಡ್ಬೇಕಂತ 2-3 years ಇಂದಾನೆ ಪ್ಲಾನ್ ಇತ್ತು, ಏನಾದ್ರು ಮಾಡ್ಬೇಕಂತ. ಯಶವಂತ್ MG ಅವರು ಒಂದು 3-4 months ಬ್ಯಾಕ್ ಇದು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು 24 hours ಸಿಂಗಿಂಗ್ ಅಲ್ಲಿ. ಅದಾದ ನಂತರ ಕನ್ಫರ್ಮ್ ಮಾಡ್ಕೊಂಡೆ ನಾನು ಇದನ್ನ ಮಾಡ್ಲೇಬೇಕು ಅಂತ. ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯ್ತು. ಅಂಡ್ ಅದ್ರ ನಡುವೆಯಲ್ಲಿ ಅವರು ಮಾಡಿದ್ರಲ್ಲ, ಸೊ ಅದು ಐದರ್ ಒಂದೇ ನಾನ್ ಮಾಡ್ತಿದ್ದೆ, ಇಲ್ಲ ಅವ್ರು ನನ್ ನೆಕ್ಸ್ಟ್ ಮಾಡ್ತಿದ್ರು, ಏನೋ ಒಂದು. ಆವಾಗ ಅಲ್ಲಿ ನನ್ಗೆ ಅನ್ಸುದಿಲ್ಲ ರೆಮೋನಾ ಅವ್ರಿಗೆ ಏನು ಪ್ರಾಬ್ಲಮ್ ಇರ್ತದೆ ಅಂತ. ಬಿಕಾಸ್ ಆಸ್ ಡ್ಯಾನ್ಸರ್ಸ್ ವಿ ಎನ್ಕರೇಜ್ ಈಚ್ ಅದರ್, ನಾಟ್ ಒಬ್ರ ಡೌನ್ ಫಾಲಿಗೆ ಕಾಯೋದಿಲ್ಲ. ಒಬ್ರು ಎನ್ಕರೇಜ್ ಮಾಡ್ಕೊಂಡು ಅವರನ್ನ ನಮ್ಮೊಟ್ಟಿಗೆ ಮೇಲ್ ತಗೊಂಡು ಹೋಗೋದೇ ನಮ್ದು ಡ್ಯಾನ್ಸರ್ಸ್ ಇದು ಆಕ್ಚುಲಿ ಮೋಟೋ ಇರೋದು. ಅಂಡ್ ಆಸ್ ಡ್ಯಾನ್ಸ್ ಕಲಿಯೋರು ಯೂಶ್ವಲಿ ಡೌನ್ ಟು ಅರ್ತ್ ಇರ್ತಾರೆ ತುಂಬಾ. ನಾನ್ ನೋಡಿದ ಹಾಗೆ ಇವನ್ ನಂದು ಗುರುಗಳಾಗ್ಲಿ ಯಾರೇ ಆಗ್ಲಿ, ನನ್ನೊಟ್ಟಿಗೆ ಕಲಿಯೋರು, ನನ್ನೊಟ್ಟಿಗೆ ವಿದ್ವತ್ ಮಾಡ್ದವ್ರು ಆಗ್ಲಿ, ಎಲ್ರು ಇನ್ನೊಬ್ರು ಮಾಡ್ಬೇಕಂತ ಅವ್ರಿಗೆ ಆಸೆ ಇರ್ತದೆ ಬಿಟ್ರೆ ಅವ್ರು ಮಾಡ್ಬಾರ್ದು, ಅವಳಿಗೆ ಹಾಗಾಗ್ಬೇಕೀಗ ಯಾರು ಥಿಂಕ್ ಮಾಡೋದಿಲ್ಲ. ತುಂಬಾ ನಾವು ಹಾರ್ಟ್ಲಿ ತುಂಬಾ ಬ್ಲೆಸ್ ಮಾಡ್ತೇವೆ ಒಬ್ರನ್ನೊಬ್ರಿಗೆ. ಸೊ ದಟ್ಸ್ ಹೌ ಇಟ್ ಗೋಸ್ ಬಿಟ್ವೀನ್ ಅಸ್. ಬಟ್ ಹೊರಗಡೆ ಅವರು ಲೈಕ್ ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಇನ್ನು ದೀಕ್ಷಾ ಅವರ ಈ ಒಂದು ಅಚೀವ್ಮೆಂಟ್ಗೆ ಸಪೋರ್ಟ್ ಮಾಡ್ತಿರುವಂತ ಅವ್ರ ತಂದೆ ಕೂಡ ಅವ್ರು ನಮ್ ಜೊತೆಗಿದ್ದಾರೆ. ಅವ್ರ ಮಗಳ ಬಗ್ಗೆ ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಅವಳಿಗೆ ಭರತನಾಟ್ಯ ಅಂದ್ರೆ ಮೊದಲಿಂದ ಸಹ ಒಳ್ಳೆ ಮಾಡ್ಬೇಕಂತ ಹೇಳಿ ಒಂದು ಛಲ ಇತ್ತು ಅವಳಿಗೆ. ಅದಕ್ಕೆ ನಾವು ಸಪೋರ್ಟ್ ಕೊಡ್ತಾ ಬಂತು. ನನ್ಕಿಂತ ಜಾಸ್ತಿ ಅವಳ ತಾಯಿ ಜಾಸ್ತಿ ಅವಳಿಗೆ ಸಪೋರ್ಟ್ ಮಾಡಿದ್ಲು. ಆಮೇಲೆ ನಾವು ಅದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ವಿ. ಈಗ ಇನ್ನು ಅವಳದೊಂದು ಛಲ ಉಂಟು, ಅದನ್ನ ಈಡೇರಿಸ್ಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಾಗೂ ಅವಳಿಗೆ ಫುಡ್ ಸಹ ಅದೇ ತರ, ಈಗ ಸುಮಾರು 1 ತಿಂಗಳಿಂದ ಸಹ ಅದೇ ತರ ಮೇಂಟೆನೆನ್ಸ್ ಹೆಲ್ದಿ ಫುಡ್ ಅನ್ನೇ ಕೊಡ್ತಾ ಇದ್ದೇವೆ. ರಾತ್ರಿ ನಿದ್ರೆ ಬಿಡ್ಲಿಕ್ಕೂ ಸಹ ಎಲ್ಲದಕ್ಕೂ ಒಂದು ಸಪೋರ್ಟ್ ಮಾಡ್ತಾ ಇದ್ದೇವೆ. ದೇವರು ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ, ಒಂದು ಒಳ್ಳೆ ರೀತಿಯಲ್ಲಿ ಅವಳ ಕನಸು ಈಡೇರ್ಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ವೆಲ್, ಸೊ ನೆಕ್ಸ್ಟ್ ಪ್ಲಾನ್ ಅಂದ್ರೆ ಇದೆ ನಿಮ್ದೀಗ ತರಬೇತಿ ಕೇಂದ್ರ ಸಣ್ಣ ಮಟ್ಟದಲ್ಲಿ ಇದೆ, ಮನೆಯಲ್ಲೇ ಮೇಲ್ಗಡೆಯಿಂದ ನೀವು ತರಬೇತಿ ಕೇಂದ್ರ ಹಾಕಿದಿರಿ. ಏನ್ ಹೆಸರು ಇದದ್ದು, ಯಾವಾಗ ಆರಂಭ ಆಯ್ತು? ನೂಪುರನಾದ ಕಲಾ ಕೇಂದ್ರ ಅಂತ. ಆರಂಭ ಆಗ್ಲಿಕ್ಕೆ ಆಕ್ಚುಲಿ ತುಂಬಾ ಹಿಂದೆನೆ ಆರಂಭ ಆಗಿತ್ತು. ನಂದು ಗುರುಗಳ ಮಾರ್ಗದರ್ಶನದ ಅಂಡರ್ ಅಲ್ಲಿ ನಾನು ಮಾಡ್ತಾ ಇದ್ದೆ. ಸ್ಟೂಡೆಂಟ್ಸ್ ಇದ್ರು, ಬಟ್ ನಂದೇ ಓನ್ ಅಂತ ರೀಸೆಂಟ್ಲಿ ವಿದ್ವತ್ ಆದ್ರ ಮೇಲೆ ನಾನು ಮಾಡ್ಕೊಂಡಿದ್ದೇನೆ. ಸೊ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಅಂಡ್ ಎಸ್ಪೆಷಲಿ ಲೇಡೀಸಿಗೂ ನಾನು ಹೇಳಿ ಕೊಡ್ತಾ ಇದ್ದೇನೆ. ಅವರಿಗೆಲ್ಲ ರೀಚ್ ಆಗ್ತದೆ, ಕಷ್ಟ ಆಗ್ತದೆ ಪಾಪ ಮಕ್ಳಿರುವವರಿಗೆಲ್ಲ ಕಲಿಬೇಕಂತ ಇರ್ತದೆ, ಬಟ್ ಕಲೀಲಿಕ್ಕೆ ಅಪರ್ಚುನಿಟಿ ಸಿಕ್ಕಿರೋದಿಲ್ಲ ಅಂತವರಿಗೆ ನಾನು ಸ್ಪೆಷಲ್ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡು ಕೂಡ ಹೇಳಿ ಕೊಡ್ತಾ ಇದ್ದೇನೆ ಇದೇ ಕ್ಲಾಸ್ ಅಲ್ಲಿ. ಓಕೆ, ಸೊ ವಿದೂಷಿ ದೀಕ್ಷಾ ಅವ್ರ ಜೊತೆ ಭರತನಾಟ್ಯಂ ಕಲಿಬೇಕು ಅಂದ್ರೆ ಅವ್ರು ಎಂತ ಮಾಡ್ಬೇಕು, ಅಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನ? ನಾರ್ಮಲ್ ಆಗಿ ಕಾಲ್ ಮಾಡ್ಬೋದು. ವೆರಿ ರೀಸನೇಬಲ್ ಪ್ರೈಸ್ ಇದೆ. ಎಸ್ ಅಲ್ವಾ? ಎಸ್, ಪುವರ್ ಮಕ್ಳಿಗೂ ನೀವು ಹೌದು. ಆಕ್ಚುಲಿ ಕೆಲವು ಜನರಿಗೆ ಲೈಕ್ ಅವರದ್ದು ವೈಯಕ್ತಿಕವಾಗಿ ಅವರಿಗೆ ಇರುದಿಲ್ಲ. ಸೊ ಅವರಿಗೆ 1-2 ತಿಂಗಳು ಕನ್ಸೆಷನ್ ಕೊಡೋದು ಉಂಟು. ತಗೊಳ್ಳುದಿಲ್ಲ, ಕಲಿ ಅಂತ
ಪ್ರೋತ್ಸಾಹ ಕೊಡ್ತೇನೆ ನಾನು. ಓಕೆ ಓಕೆ, ವೆರಿ ನೈಸ್ ದೀಕ್ಷಾ ಅವರೇ, ಮಾತಾಡಿ ನನಗಂತೂ ತುಂಬಾ ಖುಷಿ ಆಯ್ತು. ನಿಮಗ್ ದೇವರು ತುಂಬಾ ಶಕ್ತಿ ಕೊಡ್ಲಿ. 9 ದಿವಸಗಳ ಕಾಲ ನಿರಂತರವಾಗಿ ಭರತನಾಟ್ಯಂ ಯಾವುದೇ ಅಡೆತಡೆಗಳು ಇಲ್ಲದೆ ಯಶಸ್ಸಾಗ್ಲಿ ಅಂತ ನಾವು ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೆಕಾರ್ಡ್ ಆದ್ಮೇಲೆ ಮತ್ತೆ ಬಂದು ಭೇಟಿ ಆಗ್ತೀವಿ. ಆಮೇಲೆ ನೀವ್ ನಮ್ ಕೈಗೆ ಸಿಗೋದಿಲ್ಲ, ಗಗನ ಕುಸುಮ ಆಗ್ತೀರಿ. ಯಾಕಂದ್ರೆ ಸಕ್ಕರೆಗೆ ಇರ್ಬೇ ಮುತ್ಕೊಂಡಂಗೆ ಎಲ್ರು ಬರ್ತಾರೆ ದೀಕ್ಷಾನ್ ಜೊತೆ ಮಾತನಾಡೋದಿಕ್ಕೆ. ಸೊ ಅವಾಗ ಸಿಕ್ಕ್ರಿ ಎಲ್ಲ ಗೊತ್ತಿಲ್ಲ, ಆದ್ರೂ ಈಗ್ಲೇ ನಾವು ಅಭಿನಂದನೆಯನ್ನ ಏನು ರೆಕಾರ್ಡ್ ಆದ ಅಭಿನಂದನೆಯನ್ನ ಇವತ್ತೇ ನಾವು ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ದೀಕ್ಷಾ. ಥ್ಯಾಂಕ್ ಯು.